ಜಮೀರ್ ಸಾಹೇಬ್ರ ಇಲಾಖೆಯಲ್ಲಿ ಮೆಗಾ ಗೋಲ್ಮಾಲ್. ದುಡ್ಡು ಕೊಟ್ಟರೆ ಬಡವರ ವಸತಿ ಕಂಡವರ ಪಾಲಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ಇಲಾಖೆಯೊಳಗೆ ಬಿಳಿ ಆನೆಗಳ ದರ್ಬಾರ್ ಜೋರಾಗಿದೆ. ಅಧಿಕಾರಿಯ ಸಿಗ್ನೇಚರ್ ಅನ್ನ ನಕಲಿ ಮಾಡಿ ವಸತಿಯನ್ನ ಅನುಮೋದನೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ವಸತಿ ಅನುಷ್ಠಾನ ಉಸ್ತುವಾರಿ ಅಧಿಕಾರಿಯ ಸಹಿಯೇ ಫೋರ್ಜರಿ. ಖುದ್ದು ಅಧಿಕಾರಿಯಿಂದಲೇ ಗೋಲ್ಮಾಲ್ ಬಗ್ಗೆ ದೂರು ಸಲ್ಲಿಕೆಯಾಗಿದೆ. ಜಮೀರ್ ಸಾಹೇಬ್ರ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ದುಡ್ಡನ್ನ ಕೊಟ್ರೆ ಬಡವರ ಪಾಲಿನ ಮನೆಗಳು ವಸತಿಗಳು ಉಳ್ಳವರ ಪಾಲಾಗ್ತಾ ಇದೆ, ದುಡ್ಡಿದ್ದವರ ಪಾಲಾಗ್ತಾ ಇದೆ. ಮುಖ್ಯವಾಗಿ ಅಧಿಕಾರಿಗಳ ಸಿಗ್ನೇಚರ್ ಅನ್ನ ನಕಲಿ ಮಾಡ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಫಟಾಫಟ್ ಅಂತ ಹೇಳಿ 159 ಫಲಾನುಭವಿಗಳಿಗೆ ವಸತಿ ಅನುಮೋದನೆ ಕೊಡಲಾಗಿದೆ. ವಸತಿ ಅನುಷ್ಠಾನ ಉಸ್ತುವಾರಿ ಅಧಿಕಾರಿಯ ಸಹಿಯನ್ನೇ ಫೋರ್ಜರಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖುದ್ದು ಅಧಿಕಾರಿಯಿಂದಲೇ ಗೋಲ್ಮಾಲ್ ಬಗ್ಗೆ ದೂರು ಸಲ್ಲಿಕೆಯಾಗಿದೆ. ಹೇಗೆ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ, ಹೇಗೆ ಇಲ್ಲಿ ರಾಜಕಾರಣಿಗಳು ಮತ್ತು ಅವರ ಆಪ್ತರ ಇನ್ವಾಲ್ವ್ಮೆಂಟ್ ಇದೆ, ಹೇಗೆ ಒಂದೊಂದು ವಸತಿ ಎಷ್ಟೆಷ್ಟು ಕೋಟಿಗೆ ಡೀಲ್ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿರುವಂತಹದ್ದು. ಅಧಿಕಾರಿಯ ಗಮನಕ್ಕೆ ಬರದೇನೆ ಎಲ್ಲ ವ್ಯವಹಾರಗಳು ಕೂಡ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆಗಳಾಗಿತ್ತು. ಅಧಿಕಾರಿಯ ಗಮನಕ್ಕೆ ಬರದೇನೆ ಕೋಟಿ ಕೋಟಿ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಿತ್ತು. ಈಗ ವಸತಿ ಇಲಾಖೆಯಲ್ಲೂ ಕೂಡ ಇದೇ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ವಸತಿ ಇಲಾಖೆಯ ಅಧಿಕಾರಿಯೊಬ್ಬರು ಇದೇ ವಿಚಾರಕ್ಕೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿದ್ದಾರೆ. ನನ್ನ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇಲಾಖೆಯಲ್ಲಿ ಹೇಗೆಲ್ಲ ಗೋಲ್ಮಾಲ್ ಆಗಿದೆ ಅನ್ನೋದರ ಬಗ್ಗೆಯೂ ಕೂಡ ದೂರನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ. 159 ಫಲಾನುಭವಿಗಳಿಗೆ ಫಟಾಫಟ್ ಅಂತ ಹೇಳಿ ಏಕಾಏಕಿಯಾಗಿ ವಸತಿಗೆ ಅನುಮೋದನೆಯನ್ನು ಕೊಡಲಾಗಿದೆ. ಮನೆ ಹಂಚಿಕೆಯಾಗಿದೆ. ಬಟ್ ಗಮನಿಸಬೇಕಾದಂತಹ ವಿಚಾರ, ಈ ಮನೆ ಹಂಚಿಕೆಯಾಗಿದ್ದು, ಹಣ ರಿಲೀಸ್ ಆಗಿದ್ದು ಇದ್ಯಾವುದು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಅವರ ಸಹಿಯನ್ನೇ ಫೋರ್ಜರಿ ಮಾಡಲಾಗಿದೆ ಅಂಥೇಳಿ ಈಗ ಆ ಇಲಾಖೆಯ ವ್ಯವಸ್ಥಾಪಕರು ಅಂದರೆ MD ಕಂಪ್ಲೇಂಟ್ ಅನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಜಮೀರ್ ಸಾಹೇಬ್ರ ಇಲಾಖೆಯಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವಸತಿ ಅನುಮೋದನೆಗಾಗಿ ಡಿಜಿಟಲ್ ಸಿಗ್ನೇಚರ್ ಅನ್ನ ನಕಲು ಮಾಡಲಾಗಿದೆ. ವಸತಿ ಅನುಮೋದನೆಗಾಗಿ ಡಿಜಿಟಲ್ ಸಿಗ್ನೇಚರ್ ಅನ್ನೇ ನಕಲು ಮಾಡಿರುವಂತಹ ಆರೋಪ ಖುದ್ದು ಅಧಿಕಾರಿ ವೃಂದಾ ಅವರಿಂದ ದೂರು ದಾಖಲಾಗಿದೆ. ಕೈಮಗ್ಗ ಜವಳಿ ಇಲಾಖೆಯ ಉಪನಿರ್ದೇಶಕರಾಗಿದ್ದಾರೆ ವೃಂದಾ. ನನ್ನ ಹೆಸರನ್ನ ನನ್ನ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ. ದುಷ್ಕೃತ್ಯ ಎಸಗಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ದೂರು ಸಲ್ಲಿಕೆಯಾಗಿದೆ. ಸದಾಶಿವನಗರ ಪೊಲೀಸ್ ಠಾಣೆಗೆ ವೃಂದಾ ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೆ ಬರ್ದೇನೆ ಅವರ ಸಹಿಯನ್ನ ಫೋರ್ಜರಿ ಮಾಡಲಿಕ್ಕೆ, ನಕಲು ಮಾಡಲಿಕ್ಕೆ ಅಥವಾ ಫ್ರಾಕ್ಸಿ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರ ಜೊತೆಗೇನೆ ಇಲಾಖೆಯಲ್ಲಿ ರಾಜಕಾರಣಿಗಳ ಆಪ್ತರು ಯಾವ ರೀತಿಯ ಭಾಗಿಯಾಗ್ತಿದ್ದಾರೆ ಅನ್ನೋದಕ್ಕೂ ಕೂಡ ಇದೊಂದು ನಿರ್ದೇಶನವಾಗ್ತಾ ಇದೆ. ಹಾಗಾದ್ರೆ ಏನಿದು ಗೋಲ್ಮಾಲ್? ಈಗ ವೃಂದಾ ಅವರ ಪ್ರಕಾರ ಏನವ್ರಿಗೆ ಯಾವ ರೀತಿ ನಕಲು ಮಾಡಿದ್ದಾರೆ ಅವರ ಸಹಿಯನ್ನ ನೋಡ್ತಾ ಹೋಗೋಣ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ವಪಕ್ಷದ ಶಾಸಕರು ಅದನ್ನ ಹೇಳ್ತಾ ಇದ್ದಾರೆ. ಈಗ ಅಧಿಕಾರಿಯೊಬ್ಬರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಹೇಗೆ ಫಟಾಫಟ್ ಅಂತ ಹೇಳಿ 159 ವಸತಿಗಳಿಗೆ ಅನುಮೋದನೆಯನ್ನ ಕೊಡಲಾಗಿದೆ, ಮಂಜೂರನ್ನ ಮಾಡಲಾಗಿದೆ. ಎಲ್ಲೆಲ್ಲಿ? ಕಲಬುರಗಿಯಲ್ಲಿ 83, ಯಾದಗಿರಿಯಲ್ಲಿ 75, ಬೆಳಗಾವಿ ಜಿಲ್ಲೆಯಲ್ಲಿ 1. ಒಟ್ಟು ಅಂದಾಜು ಮೊತ್ತ ಎಷ್ಟು ಗೊತ್ತಾ? 3 ಕೋಟಿ ರೂಪಾಯಿ ಅನ್ನೋದು ಗೊತ್ತಾಗ್ತಾ ಇದೆ. ಡಿಜಿಟಲ್ ಸಿಗ್ನೇಚರ್ ಅನ್ನು ಬಳಸಿ ವಸತಿಗೆ ಅನುಮೋದನೆಯನ್ನು ಕೊಡಲಾಗಿದೆ. ಇದಕ್ಕೆ ಅನುಮತಿಯನ್ನು ಕೊಡಬೇಕಾದವರು ಯಾರು? ಅಧಿಕಾರಿಗಳು. ಬಟ್ ಅಧಿಕಾರಿಯೇ ಹೇಳ್ತಾ ಇದ್ದಾರೆ ನನ್ನ ಸಹಿಯನ್ನು ನಕಲು ಮಾಡಲಾಗಿದೆ ಅಂತ ಹೇಳಿ. ಒಟ್ಟು ಅಂದಾಜು ಮೊತ್ತವೇ ಬರೋಬ್ಬರಿ 3 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಡಿಜಿಟಲ್ ಸಿಗ್ನೇಚರ್ ಅನ್ನ ನಕಲು ಮಾಡಿ
ಈ ರೀತಿಯ ವಸತಿಗೆ ಅನುಮೋದನೆಯನ್ನು ಕೊಡಲಾಗಿದೆ, ಪರ್ಮಿಷನ್ ಅನ್ನು ಕೊಡಲಾಗಿದೆ ಅಂತೇಳಿ ಆರೋಪಿಸ್ತಾ ಇದ್ದಾರೆ. ಅಧಿಕಾರಿಯನ್ನೇ ಯಾಮಾರಿಸಿ ಡಿಜಿಟಲ್ ಸಿಗ್ನೇಚರ್ ಅನ್ನ ನಕಲು ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸಿಗ್ನೇಚರ್ ಅನ್ನ ನಕಲು ಮಾಡಿದ್ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರಾಗಿದ್ದಾರೆ ವೃಂದಾ. ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನಲ್ಲಿರುವಂತಹ ಅಂಶ, FIR ನಲ್ಲಿರುವಂತಹ ಅಂಶ ಇದು. ನನ್ನ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ, ನನ್ನ ಸಹಿಯನ್ನ ನಕಲು ಮಾಡಲಾಗಿದೆ, ನಕಲು ಮಾಡಿಕೊಂಡು 3 ಕೋಟಿ ರೂಪಾಯಿಯ ವಸತಿ ಅನುಮೋದನೆಗೆ ಪರ್ಮಿಷನ್ ಅನ್ನು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಈಗ ಆಗ್ತಾ ಇರುವಂತಹ ಬೆಳವಣಿಗೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ವಸತಿ ಇಲಾಖೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಹೇಗೆ ದುಡ್ಡು ಕೊಟ್ಟವರಿಗೆ ಬಡವರ ಪಾಲಿನ ಮನೆಗಳು ಬಿಕರಿ ಆಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್ ಬೇಕಿಲ್ಲ ಅನಿಸುತ್ತೆ. ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬರದೇನೆ ಕೋಟಿ ಕೋಟಿ ಹಣವನ್ನು ಲಪಟಾಯಿಸುವಂತಹ ಕೆಲಸ ಆಗಿತ್ತು. ಚುನಾವಣೆಗೆ ಬಳಸಿಕೊಂಡಂತಹ ಆರೋಪ ಕೇಳಿ ಬಂದಿತ್ತು. ಈಗ ವಸತಿ ಇಲಾಖೆಯಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳು ಮುನ್ನೆಲೆಗೆ ಬರ್ತಾ ಇದೆ. ಅಧಿಕಾರಿಯ ಗಮನಕ್ಕೆ ಬರದೇನೆ 3 ಕೋಟಿ ರೂಪಾಯಿಯ ವಸತಿ ಅನುಮೋದನೆಗೆ ಸ್ಯಾಂಕ್ಷನ್ ಮಾಡಲಾಗಿದೆ, ಪರ್ಮಿಷನ್ ಅನ್ನು ಕೊಡಲಾಗಿದೆ. ವಸತಿ ಕಾರ್ಯಾಗಾರ ಯೋಜನೆಯ ಅಡಿ ಅನುಷ್ಠಾನವನ್ನ ಮಾಡಲಾಗಿದೆ. ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರಾಗಿದ್ದಾರೆ ವೃಂದಾ ಅವರು ಈಗ ಇದೇ ವಿಚಾರಕ್ಕೆ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ನನ್ನ ಸಿಗ್ನೇಚರ್ ಅನ್ನ ನಕಲು ಮಾಡಲಾಗಿದೆ, ನನ್ನ ಸಿಗ್ನೇಚರ್ ಅನ್ನ ನಕಲು ಮಾಡಿ ವಸತಿ ಅನುಮೋದನೆಗೆ ಇಲ್ಲಿ ಪರ್ಮಿಷನ್ ಅನ್ನು ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯೊಬ್ಬರು ಕೊಟ್ಟಂತಹ ಈ ಕಂಪ್ಲೇಂಟೇ ಸಾಕ್ಷಿಯಾಗಿದೆ. ಹೊಸ ಡಿಜಿಟಲ್ ಸಿಗ್ನೇಚರ್ ಅನ್ನು ತೆಗೆದುಕೊಳ್ಬೇಕು ಅಂತೇಳಿ ಮಾಹಿತಿ ಇತ್ತು. ಗುರುತಿನ ಚೀಟಿ, ಪಾನ್ ಕಾರ್ಡು ವಾಟ್ಸಪ್ ಮಾಡಿದ್ರಂತೆ ವೃಂದಾ. ಡಿಜಿಟಲ್ ಸಿಗ್ನೇಚರ್ಗೆ ಮೊತ್ತವನ್ನು ಪಾವತಿ ಮಾಡುವಂತೆ ವಾಯ್ಸ್ ಮೊತ್ತ ಪಾವತಿಯೂ ಆಗಿಲ್ಲ, ಡಿಜಿಟಲ್ ಸಿಗ್ನೇಚರ್ ಕೂಡ ಪಡೆದಿಲ್ಲ ವೃಂದಾ ಅನ್ನೋದು ಗೊತ್ತಾಗ್ತಾ ಇದೆ. ವೃಂದಾ ಹೆಸರಿನಲ್ಲಿ DSY ಕೀ ಬಳಸಿ ಈ ರೀತಿಯ ಫೋರ್ಜರಿ ಸೈನ್ ಆಗಿದೆ, ಡಿಜಿಟಲ್ ಕೀ ಫೋರ್ಜರಿ ಮಾಡಿ ಅನುಮತಿಯನ್ನ ಕೊಡಲಾಗಿದೆ. ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ವೃಂದಾ ದೂರನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸರ್ಕಾರಿ ಅಧಿಕಾರಿಯಿಂದಲೇ ಇಲಾಖೆಯಲ್ಲಾದಂತಹ ಗೋಲ್ಮಾಲು, 3 ಕೋಟಿ ರೂಪಾಯಿ ಅವ್ಯವಹಾರ, ಬಡವರ ಮನೆಗಳು ಹೇಗೆ ಬಿಕರಿ ಆಗ್ತಾ ಇದೆ ಅನ್ನೋದು ಸರ್ಕಾರಿ ಅಧಿಕಾರಿಯಿಂದಲೇ ಈಗ ಜಗಜ್ಜಾಹೀರಾಗಿದೆ. ನೀವು ಕೂಡ ಅವರ ಕಂಪ್ಲೇಂಟ್ ಕಾಪಿಯನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಅವರು ಸವಿಸ್ತಾರವಾಗಿ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರ ಅನುಮತಿ ಇಲ್ಲದೇನೆ ಅವರ ಇಲಾಖೆಯಲ್ಲಾದಂತಹ ಬೆಳವಣಿಗೆಗಳನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ರಾಜಕಾರಣಿಗಳ ಆಪ್ತರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಸರ್ಕಾರದ ವಿರುದ್ಧ ಮತ್ತೊಂದು ದೋಖಾ ಬಾಂಬ್ ಅನ್ನು ಸಿಡಿಸ್ತಾ ಇರುವಂತಹದ್ದು ಸ್ವಪಕ್ಷದ ಶಾಸಕರು. ಅದರ ನಡುವೆ ಸರ್ಕಾರಿ ಅಧಿಕಾರಿಯೊಬ್ಬರ ಈ ಕಂಪ್ಲೇಂಟು ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಡ್ತಾ ಇರುವಂತಹದ್ದು. ಕಂಪ್ಲೇಂಟ್ ಕೊಟ್ಟಂತಹ ಅಧಿಕಾರಿ ಯಾರು, ಜೊತೆಗೆ ಕಂಪ್ಲೇಂಟ್ನಲ್ಲಿ ಏನಿದೆ, ಈ ವಿಚಾರಕ್ಕೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಪವಿತ್ರ. ಪ್ರೇಮ್, ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯ ಮುಖ್ಯ ಉದ್ದೇಶ ಅನ್ನುವಂಥದ್ದೇ ಆರ್ಥಿಕ ದುರ್ಬಲರು ಯಾರಿರ್ತಾರೆ, ಬಡವರು ಯಾರಿರ್ತಾರೆ ಅವರಿಗೆ ಸರ್ವರಿಗೂ ಸೂರು ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಬಂದಿರುವಂತಹ ಯೋಜನೆ ಅದು. ಆದ್ರೆ ಈ ಯೋಜನೆ ಹಣದ ಆಸೆಗೆ ಯಾವ ರೀತಿ ಬಲಿಯಾಗ್ತಾ ಇದೆ ಅಂದ್ರೆ ಯಾರೆಲ್ಲ ಕಾಸು ಕೊಡ್ತಾರೋ ಅವರಿಗೆ ಸೂರು ಅನ್ನುವಂತಹ ನಿಟ್ಟಿನಲ್ಲಿ ಬದಲಾಗಿದೆ. ಸೊ ಈಗಾಗಲೇ ಆಡಳಿತ ಪಕ್ಷದ ಶಾಸಕರೇ ಅದನ್ನ ಖುದ್ದಾಗಿ ಆಡಿಯೋ ವೈರಲ್ ಆಗಿದೆ. ಸಾಮಾನ್ಯವಾಗಿ ಆಡಿಯೋ ಸಾಕ್ಷಿಯನ್ನ ಪರಿಗಣಿಸಲಾಗದೇ ಇದ್ರೂ ದೊಡ್ಡ ಮಟ್ಟದ ಸಂಚಲನವನ್ನ ಇದು ಮೂಡಿಸಿತ್ತು. ಈಗ ಮಗದೊಂದು ಸಾಕ್ಷಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಯಾವ ರೀತಿ ಗೋಲ್ಮಾಲ್ ನಡೀತಾ ಇದೆ ಅನ್ನೋದಕ್ಕೆ ಸರ್ಕಾರಿ ಅಧಿಕಾರಿಯೊಬ್ಬರೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ. ಶೇಷಾದ್ರಿಪುರಂ ಸ್ಟೇಷನ್ ನಲ್ಲಿ ವೃಂದಾ ಅನ್ನುವಂತಹ ಸರ್ಕಾರಿ ಉದ್ಯೋಗಿ, ಆಕೆ ಜವಳಿ ಇಲಾಖೆಯಲ್ಲಿ ಉಪನಿರ್ದೇಶಕಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ತದನಂತರ ಅವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅನುಷ್ಠಾನ ಅಧಿಕಾರಿಯಾಗಿ ನೇಮಕ ಆಗುತ್ತೆ. ಅದಾದ ಬಳಿಕ ಆಕೆಗೆ ಈ ವಸತಿ ಯೋಜನೆಗೆ ಮಂಜೂರು ಮಾಡಬೇಕಾದ್ರೆ ಡಿಜಿಟಲ್ ಸಿಗ್ನೇಚರ್ ಅಗತ್ಯ ಇರುತ್ತೆ. ಸೊ ಹಾಗಾಗಿ ಆಕೆ ಅಲ್ಲಿನ ಸಹಾಯಕ ಪ್ರಧಾನ ಅಧಿಕಾರಿಯನ್ನ ಸಂಪರ್ಕಿಸಿ ನನಗೆ ಡಿಜಿಟಲ್ ಸಿಗ್ನೇಚರ್ಗೆ ಬೇಕಾಗಿರುವ
ಮಾಡುವಂತಹ ದಾಖಲೆಯನ್ನ ಕಳಿಸ್ಕೊಡ್ತಾರೆ. ಆ ದಾಖಲೆ ಅಪ್ರೂವಲ್ ಆಗಿ ನೀವು ದುಡ್ಡನ್ನ ಪೇ ಮಾಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಈಕೆಗೆ ಕಳಿಸ್ಕೊಡಲಾಗುತ್ತೆ. ಆ ಅಧಿಕಾರಿ ತತ್ಕ್ಷಣ ಅದೆಲ್ಲವನ್ನ ಕೂಡ ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನ ಕೂಡ ಮುಗಿಸ್ತಾರೆ. ಆದ್ರೆ ಆಕೆಗೆ ಡಿಜಿಟಲ್ ಕೀ ಏನಿದೆ ಅದು ಇನ್ನೂ ಕೂಡ ಲಭ್ಯವಾಗಿರೋದಿಲ್ಲ. ಆದ್ರೆ ಆಕೆಯ ಹೆಸರಿನಲ್ಲೇ ವೃಂದ ಅನ್ನುವಂತಹ ಸರ್ಕಾರಿ ಅಧಿಕಾರಿ ಯಾರಿದ್ದಾರೆ ಅವರ ಹೆಸರಿನಲ್ಲೇ ಅನುಮೋದನೆ ಆಗಿರುತ್ತೆ. ಅಂದ್ರೆ ಅವರ ಡಿಜಿಟಲ್ ಪಾಸ್ವರ್ಡ್ ಆಗಿರ್ಬೋದು, ಡಿಜಿಟಲ್ ಸಿಗ್ನೇಚರ್ ಆಗಿರ್ಬೋದು, ಜೊತೆಗೆ ಆಫೀಸ್ನ ID ಏನಿದೆ ಅದಕ್ಕೆ ಲಾಗಿನ್ ಆಗ್ತಾರೆ. ನೋಡಿ ಯಾವ ರೀತಿ ಕೈ ಚಳಕವನ್ನ ತೋರಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಕೈ ಚಳಕದ ಹಿಂದೆ ಅನುಮಾನವೇ ಇಲ್ಲ. ರಾಜೀವ್ ಗಾಂಧಿ ವಸತಿ ಇಲಾಖೆ ಅಧಿಕಾರಿಗಳಿದಾರಾ ಅಥವಾ ಯಾರಿದ್ದಾರೆ ಏನು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾರು ಈ ದುಷ್ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಪ್ರೇಮ್, ಅದರಲ್ಲಿ ಒಂದು ವಿಚಾರವನ್ನ FIR ಕಾಪಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಒಂದೆರಡಲ್ಲ ಅನುಮೋದನೆ ಆಗಿರುವಂತದ್ದು. ರಾಜೀವ್ ಗಾಂಧಿ ವಸತಿ ಇಲಾಖೆಯಲ್ಲಿ ಬರೋಬ್ಬರಿ 159 ಫಲಾನುಭವಿಗಳಿಗೆ ಈ ಅಧಿಕಾರಿಯ ಹೆಸರಿನಲ್ಲಿ ಫಟಾಫಟ್ ಅಂತ ಅನುಮೋದನೆ ಆಗಿದೆ. ಆ ಅಧಿಕಾರಿಯ ಅನುಷ್ಠಾನ ಅಧಿಕಾರಿಯ ಗಮನಕ್ಕೆ ಬಂದಿರೋದಿಲ್ಲ. ಆಕೆಯ ಡಿಜಿಟಲ್ ಸಿಗ್ನೇಚರ್ ಏನಿದೆ ಅವೆಲ್ಲವನ್ನ ಕೂಡ ನಕಲಿ ಮಾಡ್ತಾರೆ. ನೋಡಿ, ಈಗ ಆಗ್ತಾ ಇರುವಂತದ್ದು ಕಲಬುರಗಿ ಆಳಂದದಲ್ಲಿ ಈ ರೀತಿ ಆಗಿದೆ ಅನ್ನುವಂತಹ ಒಂದು ಆಕ್ಷೇಪವನ್ನ ಅಲ್ಲಿನ ಶಾಸಕರು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಪೂರಕ ಅನ್ನುವಂತಹ ಡಾಕ್ಯುಮೆಂಟ್ಸ್ ಇಲ್ಲ ಇದೆ, ಅದ್ರಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಕಲಬುರಗಿ ಜಿಲ್ಲೆಯಲ್ಲಿ 83 ಫಲಾನುಭವಿಗಳ ನಕಲಿ ಫಲಾನುಭವಿಗಳಿಗೆ ಅನುಮೋದನೆ ಆಗಿರುವಂತದ್ದು. ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ 75, ಬೆಳಗಾವಿ ಜಿಲ್ಲೆಯಲ್ಲಿ 1. ಸೊ 159 ಫಲಾನುಭವಿಗಳಿಗೆ ಈ ಒಂದು ಅಂದ್ರೆ ಅಧಿಕಾರಿಯ ಗಮನಕ್ಕೆ ಬಾರದೆ ರಾಜೀವ್ ಗಾಂಧಿ ವಸತಿ ಯೋಜನೆ ಹಂಚಿಕೆಯಾಗಿದೆ. ಹಾಗಿದ್ರೆ ಈ ಫಲಾನುಭವಿಗಳು ಯಾರು ಅನ್ನುವಂತಹ ಪ್ರಶ್ನೆ. ಬರೋಬ್ಬರಿ ಒಂದೆರಡಲ್ಲ 3 ಕೋಟಿಯ ಹಗರಣ ಇದು ಒಂದು ಸ್ಯಾಂಪಲ್ ಅಷ್ಟೇ. ಸೊ ಇದರಲ್ಲಿ ಎಷ್ಟು ಅಕ್ರಮವಾಗಿದೆ ಏನು ಅನ್ನುವಂಥದ್ರ ತನಿಖೆಯನ್ನ ಮಾಡಿದ್ರೆ, ಪೂರ್ವಾಪರ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಸ್ಕ್ಯಾಮ್ ಆಗಿರುವಂತದ್ದು ಎಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬ ಅಧಿಕಾರಿಯ ಡಿಜಿಟಲ್ ಸಿಗ್ನೇಚರ್ ಅನ್ನೇ ಫೋರ್ಜರಿ ಮಾಡಿ ಈ ರೀತಿ ಹಗರಣ ಆಗುತ್ತೆ ಅಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಮಾಡುವಂತಹ ವಿಚಾರ. ಖುದ್ದು ಅಧಿಕಾರಿಯೇ ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಬರೋಬ್ಬರಿ 2 ತಿಂಗಳ ಹಿಂದೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಸಚಿವರು ಎಚ್ಚೆತ್ಕೊಂಡು ಏನ್ ಕ್ರಮ ಆಗಿದೆ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾಕಂದ್ರೆ ಈ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ ಅದು ಬಡವರಿಗೆ ಸೇರ್ಬೇಕಾಗಿರುವಂತಹ ಸೂರಿನ ಯೋಜನೆ. ಅದರಲ್ಲೇ ಲೂಟಿ ಮಾಡ್ತಾರೆ, ಅದರಲ್ಲೇ ದುಡ್ಡು ಹೊಡಿತಾರೆ ಅಂದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನೇ ಮಾಡ್ಕೊಂಡು ಬಂತು. ಈಗ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಗದೊಮ್ಮೆ ಭ್ರಷ್ಟಾಚಾರದ ಕೂಗು ಹೇಳ್ತಾ ಇದೆ. ಸೊ ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂತಹ ಕಾಂಗ್ರೆಸ್ ಇದಕ್ಕೇನು ಉತ್ತರ ಹೇಳುತ್ತೆ ಅನ್ನುವಂಥದ್ದು ನೋಡಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಅಧಿಕಾರಿಯ ಸಹಿಯನ್ನು ನಕಲು ಮಾಡಿರೋದು, ಫೋರ್ಜರಿ ಮಾಡಿರೋದು ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಮೂಲಕ ಕನ್ಫರ್ಮ್ ಆಗ್ತಾ ಇದೆ. ಬಟ್ ಮಾಡಿದ್ಯಾರು ಅದೀಗ ಗೊತ್ತಾಗಬೇಕಾದಂತಹ ವಿಚಾರ. ಜೊತೆಗೆ ಅಧಿಕಾರಿಯ ಗಮನಕ್ಕೆ ಬರದೇನೆ 159 ಫಲಾನುಭವಿಗಳಿಗೆ ಫಟಾಫಟ್ ಅಂಥೇಳಿ ಈ ವಸತಿ ಮಂಜೂರಾಗುತ್ತೆ ಅಂದರೆ ಅದರ ಹಿಂದಿರುವಂತಹ ಕಾಣದ ಕೈಗಳು ಯಾವುದು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಜೊತೆಗೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರೂ ಕೂಡ ಇಲಾಖೆಯ ಸಚಿವರಕ್ಕ ಗಮನಕ್ಕೆ ಬರಲಿಲ್ವಾ ಅಥವಾ ಗಮನಕ್ಕೆ ಬಂದೇನೆ ಇವೆಲ್ಲ ಬೆಳವಣಿಗೆಗಳಾಗಿದ್ದ? ಅವೆಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಅದಕ್ಕೆ ಈಗ ಮಾನ್ಯ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಉತ್ತರಿಸುವಂತಹ ಕೆಲಸವನ್ನು ಮಾಡಬೇಕಿದೆ. ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರ PA ಜೊತೆಗೆ ಶಾಸಕರ ಈ ಆಡಿಯೋ ಕಾನ್ವರ್ಸೇಷನ್ ವೈರಲ್ ಆಗಿರುವಂಥದ್ದು. ಈ ಮೂಲಕ ಏನಾಗ್ತಾ ಇದೆ ಇಲಾಖೆಯಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ನಡುವೆನೇ ಈಗ ಅಂದರೆ 2 ವಾರಗಳ ಹಿಂದೆನೇ ಬರೆದಿರುವಂತಹ ಒಂದು ದೂರು ಕಂಪ್ಲೇಂಟ್ನ ಕಾಪಿ ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಬಡವರ ಪಾಲಿನ ಸೂರುಗಳು, ಬಡವರ ಪಾಲಿಗೆ ಆಸರೆ ಆಗಬೇಕಾದಂತಹ ಮನೆಗಳು ಈಗ ಉಳ್ಳವರ ಪಾಲಾಗ್ತಾ ಇದೆ. ಇಲ್ಲೂ ಕೂಡ ಕೋಟಿ ರೂಪಾಯಿಯ ಅವ್ಯವಹಾರ ನಡೆದಿದೆ, ಕೋಟಿ ರೂಪಾಯಿಯ ಗೋಲ್ಮಾಲ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.